ನಾವು ದಾಷ್ಟಿಕನೂ ತೋರಿಸ್ತೀವಿ, ಇನ್ನೊಬ್ಬರು ಬರ್ಡನ್ ಜಾಸ್ತಿನೂ ಮಾಡ್ತೀವಿ, ನಾವು ಬಿಲ್ ಕೊಡಲ್ಲ ಅಂದಾಗೇನಾಗುತ್ತೆ? ಕೆಲಸ ಮಾಡಲಿ, ತಟ್ಟೆ ತೊಗೊಂಡೋಗ್ಲಿ, ಆದರೆ ಅಗಳುಗಳೆಲ್ಲ ತೆಗೆದು ಹಾಕಬೇಕಂತಾರೆ ಅವ್ರಿಗೆ ನೋವಾಗಲ್ವಾ? ಹೈಜೀನು ಅನ್ಹೈಜೀನು ಅಂತ ಆ ಥರ ನೋಡ್ತಾ ಇರಲಿಲ್ಲ. ಅದು ರೈತ ಬೆಳೆದಿದ್ದು, ದೇವರು ಕೊಟ್ಟಿದ್ದು. ಅಲ್ಲಿ ಕೂಡ ಮನೆಯಲ್ಲಿ ಅನ್ನ ಸಾರು ಅಭ್ಯಾಸ ಇರೋರು ಅಲ್ಲಿ ಹೋಗಿ ಎಲ್ಲ ತಿಂತಾರೆ. ಒಂದು ಅಗಳ ಅಕ್ಕಿ ನಿನಗೆ ಬೇಡದೇ ಇರ್ಬೋದು, ಬೇರೆಯವ್ರಿಗೆ ಬೇಕು. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ 4Mನ 108 ದಿನಗಳ ಸೀರೀಸಲ್ಲಿ ಈ ಇತ್ತೀಚಿನ ಎಪಿಸೋಡ್ಗಳಲ್ಲಿ ನಾವು ಒಂದು ಟಾಪಿಕ್ ಬಗ್ಗೆ ಸೀರೀಸಲ್ಲಿ ಮಾತಾಡ್ತಾ ಇದ್ದೀವಿ. ದಟ್ ಈಸ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ನಾವು ಇಷ್ಟ ಆಗ್ತೀವಿ, ಆಗಲ್ಲ ಯಾಕೆ ಅನ್ನುವಾಗ ನಮ್ಮ ಗೆಸ್ಚರ್ಸ್, ನಮ್ಮ ಬಿಹೇವಿಯರ್ ಹೇಗಿರುತ್ತೆ ಅದರ ಮೇಲೆ ನಾವು ಇಷ್ಟ ಆಗೋದು ಆಗದೆ ಇರೋದು ಡಿಪೆಂಡ್ ಖಂಡಿತ ಆಗುತ್ತೆ ಅನ್ನೋ ವಿಚಾರವಾಗಿ ಯೋಗಾತ್ಮ ಶ್ರೀಹರಿ ಅವ್ರ ಜೊತೆ ತಿಳ್ಕೊಳ್ತಾ ಇದ್ವಿ. ಕಾನ್ವರ್ಸೇಷನ್ ಮುಂದುವರ್ಸೋಣ. ಸರ್ ನಮಸ್ಕಾರ. ನಮಸ್ತೆ. ಎಸ್, ಕ್ಯಾರೆಕ್ಟರ್ ಬಿಲ್ಡಿಂಗ್ ಬಗ್ಗೆ ಸಣ್ಣ ಸಣ್ಣ ಗೆಸ್ಚರ್ಸು, ಇಷ್ಟೊಂದು ಸಣ್ಣ ಕೆಲಸ ನಾವು ಇಷ್ಟು ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿ ಇಷ್ಟಪಟ್ಬಿಡಬಹುದು ನಮ್ಮ ಸುತ್ತ ಇರೋರು ನಮ್ಮನ್ನು ಅಂತ ಅರಿವು ಕೊಡ್ತಾ ಇದ್ವಿ. ಇನ್ ಕಂಟಿನ್ಯೂಷನ್ ಟು ದ್ಯಾಟ್ ಬೇಕಾದಷ್ಟು ಈ ಥರದ್ದಿದೆ. ಒಟ್ಟಿಗೆ ಗ್ರೂಪ್ ಒಂದು ಹೋಟೆಲ್ಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಬಿಲ್ ಯಾರು ಕೊಡ್ತಾರೆ ಅನ್ನೋದು ಬರುತ್ತೆ. ಅಲ್ಲಿವರೆಗೂ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಆದರೆ ಬಿಲ್ ಯಾರು ಕೊಡಬೇಕು ಅಂತ ಬಂದಾಗ ದೂರ ಆಗಿಬಿಡ್ತೀವಿ ಅಲ್ವಾ? ಯಾರೋ ಒಬ್ಬರು ಹೀರೋ ಆಗ್ತಾರೆ ನಮಗೆ. ಅವಾಗ ಒಬ್ಬರು ಕೊಡ್ತಾರಲ್ಲ, ಅವರೇ ಹೀರೋ ಆಗೋದು. ಹೀರೋ ಆದ ಅವನಿಗೆ ತಾನು ಹೀರೋ ಫೈನ್, ಬಾಕಿಯವರೆಲ್ಲ ಹೆಂಗೆ ಕಾಣಿಸ್ತಾರೆ? ಎರಡು ಪಾತ್ರ ಬರೋಣ. ಅಲ್ಲಿ ಯಾರೋ ಒಬ್ಬರು ವಾಲಂಟಿಯರ್ ಆಗಿ ಅವ್ನು ಮೆಂಟಲಿ ರೆಡಿ ಇರ್ತಾರೆ, ನಾನೇ ಕೊಡ್ತೀನಿ ಬಿಲ್ಲು ಅಂತ. ಅವನಿಗೇನೂ ಅನಿಸಲ್ಲ, ಅವ್ನು ಬಾಕಿಯವ್ರು ಬರ್ಡನ್ ಅಂತ ಅನಿಸಲ್ಲ. ಈಗ ನನಗೆ ನನ್ನ ಆರ್ಗನೈಸೇಷನ್ನೇ ಯಾವುದೇ ಖರ್ಚುಗಳು ನನಗೆ ಬರ್ಡನ್ ಅಂತ ಅನಿಸಲ್ಲ. ಇಟ್ಸ್ ಅ ಪಾರ್ಟ್. ಯಾವುದೋ ಫ್ರೆಂಡ್ಸ್ 8 ಜನ ಹೋಗಿದ್ದೀರಿ, ನೀವೆಲ್ಲ ಫ್ರೆಂಡ್ಸ್ 8 ಜನ ಹೋಗಿದ್ದೀರಿ. ಯಾರೋ ಒಬ್ರಿಗೆ ಬಿಲ್ ಕೊಡಬೇಕು ಅಂದರೆ ಬೇಜಾರಾಗಲ್ವಾ? ಅದು ಒಂದು ಸತಿ ಸರಿ, 2 ಸತಿ ಸರಿ, ಪ್ರತಿ ಸತಿ ಆದಾಗ ಬರ್ಡನ್ ಆಗುತ್ತೆ. ಬೇಜಾರಾಗುತ್ತಾ? ಆಗಲ್ವಾ? ಆಗುತ್ತೆ. 2ನೇ ಸಲ ಅಲ್ಲೇ ಇನ್ನೊಂದು ಎಕ್ಸ್ಟೆನ್ಷನ್ನು. ಈಗ ನೀವು ಕಾಸ್ಟ್ ಕಾನ್ಷಿಯಸ್, ನೀವೇ ಬಿಲ್ ಕೊಡೋರು, ನಿಮ್ಗೆ ಗೊತ್ತಿದೆ ಇವ್ರು ಯಾರೂ ಕೊಡಲ್ಲ ಅಂತ. ಆ ಟೈಮಿಗೆ ಕರೆಕ್ಟಾಗಿ ಯಾರೋ ಒಬ್ಬರು, ನೀವು 100 ರೂಪಾಯಿ ಪದಾರ್ಥ ತೊಗೊಂಡ್ರೆ ಯಾರೋ 150 ರೂಪಾಯಿ ಪದಾರ್ಥ ತೊಗೊಂಡ್ರು. ಅಲ್ಲಿ ತಿಂಡಿ ಯಾರೋ 150 ರೂಪಾಯಿ ತೊಗೊಂಡ್ರು. ನಿಮ್ಗೇನು ಅನಿಸುತ್ತೆ? ಅವ್ರು ದುಡ್ಡು ಕೊಡಲ್ಲ, ಆದರೆ ಅವರು ಜಾಸ್ತಿನೂ ತೊಗೊಂಡಿದ್ದಾರೆ. ನಿಮ್ಗೇನು ಅನಿಸುತ್ತೆ? ಯಾವಾಗ ನಾವು ಹೀರೋ ಆಗ್ತೀವಿ? ಶೇರ್ ಮಾಡಿಬಿಟ್ಟಾಗ. ಅಥವಾ ನನಗೆ ಇವತ್ತು ನಾನು ಬಿಲ್ ಕೊಡ್ತಾ ಇಲ್ಲಪ್ಪ, ಸಂಕೋಚದಲ್ಲಿ ನಂಗೊಂದು ಕಾಫಿ ಸಾಕು ಅಂದಾಗ, ಕಡಿಮೆ ಮಾಡಿದಾಗ. ನಾವು ದಾಷ್ಟಿಕನೂ ತೋರಿಸ್ತೀವಿ, ಇನ್ನೊಬ್ಬರು ಬರ್ಡನ್ ಜಾಸ್ತಿನೂ ಮಾಡ್ತೀವಿ, ನಾವು ಬಿಲ್ ಕೊಡಲ್ಲ ಅಂದಾಗೇನಾಗುತ್ತೆ? ನಮ್ಮನ್ನು ಹೆಂಗೆ ನೋಡ್ತಾರೆ? ಅಥವಾ ಅದರ ಅಡ್ವಾಂಟೇಜ್ ತೊಗೊಂಡವ್ರು ಏನು ಮಾಡ್ತಾರೆ? ನಮ್ಮ ಹತ್ರ ಇನ್ನು 10 ಕೆಲಸ ಮಾಡಿಸ್ತಾರೆ. ನಾವು ಅದರ ಆಬ್ಲಿಗೇಷನಲ್ಲಿ ಏನು ಮಾಡ್ತೀವಿ? ಇನ್ನು 10 ಕೆಲಸ ಮಾಡ್ತೀವಿ. ಸೊ ಸಣ್ಣ ಗೆಸ್ಚರ್ ಇದು ಅಷ್ಟೇ, ಸಣ್ಣ ವಿಷಯ ಅಷ್ಟೇ ಇದು. ಆದರೆ ಫಾರ್ ಲೈಫು ಯಾರೋ ಕೊಡಿಸ್ತಾನೆ ಇದ್ದಾರೆ, ಫಾರ್ ಲೈಫ್ ಯಾರೋ ತೊಗೋತಾನೆ ಇದ್ದಾರೆ, ಫಾರ್ ಲೈಫ್ ನಾವು ಅವರಿಗೆ ಅಡಿಯಾಳಾಗಿರ್ತೀವಿ. ಅಥವಾ ನಮ್ಮನ್ನು ಅಸಹ್ಯ ಬರೋ ಹಂಗೆ ನೋಡ್ಕೋತಾರೆ. ನೋಡುವ ದೃಷ್ಟಿ ಬೇರೆ. ಯಾಕೆ? ನಮ್ಮ ಒಂದು ಗೆಸ್ಚರಿಂದಾನೆ. ಅವಾಗೇನು ಮಾಡಬೇಕು? ಚರ್ಚೆ ಮಾಡ್ಕೊಂಬಿಟ್ಟು, ನೋಡಪ್ಪ ನೀನು ಒಬ್ಬನೇ ಕೊಡೋಂಗಿಲ್ಲ, ನಾನೇನು ತಿಂತೀನಿ ಅದು ನಾನು ಕೊಡ್ತೀನಿ ಅಂದ ತಕ್ಷಣವೇ ನಾವು ಅಟ್ಲೀಸ್ಟ್ ಇನ್ಯಾರಿಗೂ ಬರ್ಡನ್ ಆಗಲ್ಲ. ನನ್ನ ಲೈಫಲ್ಲಿ ಇದು ಶುರುನಲ್ಲಿ ಆಗ್ತಾಯಿತ್ತು. ನನ್ನ ಕಾಲೇಜ್ ಡೇಸಲ್ಲಿ ದುಡ್ಡು ಇರ್ತಾ ಇರಲಿಲ್ಲ. ಅವಾಗ ಯಾರೋ ಒಬ್ಬರು ಕೊಡ್ತಾಯಿದ್ರು. ಆ ಕೊಡ್ತಾ ಇರೋರು ಯಾವಾಗಲೂ ಡಾಮಿನೇಟ್ ಮಾಡೋರು. ಆವಾಗ ನಂಗೆ ಅನ್ನಿಸ್ತಾ ಇತ್ತು, ಇಲ್ಲಪ್ಪ ಇವತ್ತಿಂದ ನನ್ನ ಬಿಲ್ ನಾನೇ ಕೊಟ್ಕೋತೀನಿ. ಅಥವಾ ನಾನು ಗ್ರೂಪ್ಗೆ ಹೋಗ್ತಾ ಇರಲಿಲ್ಲ, ನನ್ನ ಹತ್ರ ಇಲ್ಲ, ನಾವು ಹೋಗಲ್ಲ. ಅಥವಾ 3ನೇ ಭಾಗದಲ್ಲಿ ನಾನು ಕಡಿಮೆ ತೊಗೋತಾ ಇದ್ದೆ, ನನಗೊಂದು ಅರ್ಧ ಲೋಟ ಕಾಫಿ ಸಾಕು ಅಂತ ಇದ್ದೆ. ಸೊ ಹೀಗೆ ನಮ್ಮ ಗೆಸ್ಚರ್ಸೇನೆ ನಮ್ಮ ಶತ್ರುಗಳು, ನಮ್ಮ ಗೆಸ್ಚರ್ಸೇನೆ ನಮ್ಮ ಮಿತ್ರರು. ಆ ಸಂದರ್ಭಕ್ಕೆ ನಾವು ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೇ ನನಗೆ ಆಗ್ತಾ ಇದ್ದದ್ದು. ಆ್ಯಕ್ಚುಲಿ 4M ಸ್ಪೆಷಾಲಿಟಿನೇ ಇದು. ನಾವು ತುಂಬ ರಾಕೆಟ್ ಸೈನ್ಸ್ ಹೇಳಕ್ಕೆ ಹೋಗ್ತಾ ಇಲ್ಲ. ನೀವು ಸಣ್ಣ ಸಣ್ಣ ವಿಚಾರಗಳು, ತುಂಬ ಸೂಕ್ಷ್ಮ ವಿಚಾರಗಳು, ಹೊರನೋಟಕ್ಕೆ ಅದೊಂದು ದೊಡ್ಡ ವಿಷಯ ಅಂತಲೇ ಅನಿಸಲ್ಲ, ಆದರೆ ಅದೇ ನಮ್ಮ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದು ಅಂತ ವಿಚಾರಗಳು.
ನನಗೆ ಬೇಕಾದಷ್ಟು ಸಲ ಈ ಥರದ ಅನುಭವಗಳಾಗಿದೆ. ನಾವುಗಳೇ ಹೋದಾಗ, ಇಂಡಿವಿಜುವಲಿ ಒಂದು ಹೋಟೆಲಿಗೆ ಹೋದಾಗ, ನಾವೇ ದುಡ್ಡು ಕೊಡಬೇಕಾಗಿ ಬಂದಾಗ ನಾವು ತೆಗೆದುಕೊಳ್ಳುವ ಪದಾರ್ಥಗಳೇ ಬೇರೆ. ಆದರೆ ಯಾರೋ ಕೊಡ್ತಾ ಇದ್ದಾರೆ ಅಂತಂದಾಗ ನಾವು ತೆಗೆದುಕೊಳ್ಳುವ ಪದಾರ್ಥಗಳೇ ಬೇರೆ. ಅದರಲ್ಲೂ ಯಾವುದೋ ಒಂದು ಮದುವೆ ಮನೆಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನಾವು ಎಷ್ಟು ತಿಂತಾಯಿದ್ವಿ ಅದರ 3 ಪಟ್ಟು ತಿಂತೀವಿ. ಏನೋ ಕ್ಯಾಲ್ಕುಲೇಷನ್ ಬಂದ್ಬಿಡುತ್ತೆ. ಏನು ಕ್ಯಾಲ್ಕುಲೇಷನ್ನು? ನಾನು ಮದುವೆ ಮನೆಗೆ ಹೋಗಿದ್ದೀನಿ, ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ಗಿಫ್ಟ್ ಕೊಟ್ಟ ಮೇಲೆ ಚೆನ್ನಾಗಿ ತಿನ್ಬಿಡ್ಬೇಕು, ನಂಗೆ ಇನ್ನೊಂದು ಸಲ ಸಿಗಲ್ವೇನೋ ಅನ್ನುವಷ್ಟು. ಏನಾಗ್ತಾಯಿದೆ ಇದರಲ್ಲಿ? ದೇಹ ವಿಕಾರವಾಗಿ ಆಗ್ತಾಯಿಲ್ವಾ? ಸಿಕ್ಕಿದ್ದೆಲ್ಲ ತಿಂದು ನಾವು ಡಸ್ಟ್ಬಿನ್ ಆಗ್ತಾಯಿಲ್ವಾ? ಅಲ್ಲಿ ಕೂಡ ಮನೆಯಲ್ಲಿ ಅನ್ನ ಸಾರು ಅಭ್ಯಾಸ ಇರೋರು ಅಲ್ಲಿ ಹೋಗಿ ಎಲ್ಲ ತಿಂತಾರೆ, ಐಸ್ ಕ್ರೀಮ್ ತಿಂತಾರೆ, ಎಲ್ಲ ತಿಂತಾರೆ. ಯಾರು ತಿಂದೇ ಇರೋರು ಸಹಿತ ತಿಂತಾರೆ. ಸಣ್ಣ ಗೆಸ್ಚರ್. ಇಲ್ಲಿ ಯಾರೂ ನೋಡ್ತಾ ಇಲ್ಲ ನಮ್ಮನ್ನು, ಆದರೆ ನಮ್ಮ ಕಾನ್ಷಿಯಸ್ ಪ್ರಕಾರ ನಾವು ಇರ್ತೀವಲ್ಲಿ. ಆ ಗೆಸ್ಚರಲ್ಲಿ ನಂಗೆ ಇದು ಸಾಕು, ನಂಗೆ ಸಾಕು ಸಾಕು ಅಂತ ಬಂದಾಗ ನಾನು ಅಲ್ಲಿ ತಿನ್ನೋದು ಅನ್ನ ಸಾರೆಯೇ. ಸಣ್ಣ ಸಣ್ಣ ಗೆಸ್ಚರ್ಸ್ ಅಷ್ಟೇ. ಅಬ್ಸರ್ವ್ ಮಾಡಿದ್ರೆ ಸಾಕು. ಈ ಅಬ್ಸರ್ವೇಷನಲ್ಲಿ ನಮ್ಮನ್ನು ನಾನು ರೆಕ್ಟಿಫೈ ಮಾಡ್ಕೊಂಡು ಬರ್ತೀವಿ. ಪ್ರತಿ ರೆಕ್ಟಿಫಿಕೇಷನಲ್ಲಿ ನಮಗೆ ಒಂದು ಆತ್ಮಗೌರವ, ಸ್ವಗೌರವ ಜಾಸ್ತಿ ಆಗುತ್ತೆ. ನನಗಿದು ಬಂದಿದೆ, ಇದು ಅಭ್ಯಾಸ ಆಗಿದೆ. ನಾನು ಸಾಕು ಅಂದಾಗೆಲ್ಲನೂ ಯಾರ್ದೋ ಮನೆಗೆ ಹೋಗಿದ್ದೀವಿ, ತಿಂಡಿ ಕೊಟ್ಟಿದ್ದಾರೆ, ನಂಗೆ ಬೇಡ ಅಂತ ರಿಜೆಕ್ಟ್ ಮಾಡೋದು ಅಥವಾ ನಂಗೆ ಸಾಕು ಅಂತ ಹೇಳೋದು, ಇದು ಎಲ್ಲವೂ ಕೂಡ ನನ್ನ ಮೇಲೆ ನನ್ನ ಗೌರವವನ್ನು ಜಾಸ್ತಿ ಮಾಡಿದೆ. ನನ್ನ ತಟ್ಟೆಯನ್ನು ನಾನು ತೊಳೆದಿಡೋದು, ನನ್ನ ಕಾಫಿಯ ಲೋಟವನ್ನು ನಾನು ತೊಳೆದಿಡೋದು. ಸೊ ಇದೆಲ್ಲ ಗೆಸ್ಚರ್ಸೇನೆ, ಗುಡ್ ಗೆಸ್ಚರ್ಸ್ ಅಂತ. ಯಾರು ಬೇಕಿದ್ರೂ ಅಭ್ಯಾಸ ಮಾಡ್ಬೋದು. ಒಂದು ಹೋಟೆಲಿಗೆ ಹೋಗಿದ್ದೀವಿ, ಮೊದಲೇ ಮಾತಾಡ್ಕೊಂಬಿಡಿ, ಶೇರ್ ಮಾಡಿಬಿಡಿ, ಅಷ್ಟೇ. ಸಣ್ಣ ಗೆಸ್ಚರ್. ಬಹುಶಃ ಈ ಸಣ್ಣ ಸಣ್ಣ ವಿಚಾರಗಳು ಎಲ್ರಿಗೂ ಯಾರೂ ಹೇಳೋಕ್ಕಾಗೋದಿಲ್ಲ ಅನ್ಸುತ್ತೆ. ಬಟ್ ಯು ಆರ್ ಗಿವಿಂಗ್ ಅಸ್. ತಟ್ಟೆಯನ್ನು ತೊಳೆಯೋದು ಜೊತೆಗೆ ಊಟ ಮಾಡುವಾಗ ಅಕ್ಕಪಕ್ಕ ಚೆಲ್ಕೊಂಡು ಊಟ ಮಾಡ್ತೀವಲ್ವಾ, ತಟ್ಟೆ ಏನೋ ತೊಳೆದಿಡ್ತೀವಿ ಅಥವಾ ಎತ್ತಿಡ್ತೀವಿ, ಯಾರು ಚೆಲ್ತಾರೆ, ಯಾರು ತೊಳೆದಿಡ್ತಾರೆ? ಸಣ್ಣ ಗೆಸ್ಚರ್. ಆದರೆ ಈ ಗೆಸ್ಚರು ನಮ್ಮ ಬಗ್ಗೆ. ನಾನು ಹೋಟೆಲಿಗೆ ಹೋದರೆ ಕೂಡ ನನ್ನ ಜೊತೆ ಬಂದಿದ್ದೀರಿ, ಒಂದು ಯಾವುದು ಚೆಲ್ಲಲ್ಲ, ಚೆಲ್ಲಿದ್ರೆ ನಾನೇ ಎತ್ತಿ ಅಲ್ಲಿ ಹಾಕ್ತೀನಿ. ಇನ್ನೂ 4 ತಟ್ಟೆ ಇದ್ದರೆ ಒಂದರೊಳಗೆ ಒಂದು ತಟ್ಟೆ ಇಟ್ಬಿಟ್ಟು ಕೊಡ್ತೀರಾ ಅವ್ರು ತೊಗೊಳ್ಳುವಾಗ? ನಾನು ಅವ್ರು ತೊಗೊಳಕ್ಕೆ ಸಹಿತ ಬಿಡಲ್ಲ, ಅವ್ರಿಗೆ ನಾನೇ ಎತ್ಕೊಡ್ತೀನಿ. ಏನಾಗುತ್ತೆ, ಅವ್ರು ಯಾರೋ ಪಾಪ ಕೆಲ್ಸಕ್ಕೆ ಬಂದಿದ್ದಾರೆ, ಅವ್ರಿಗೆ ಕೆಲಸ ಮಾಡಲಿ, ತಟ್ಟೆ ತೊಗೊಂಡು ಹೋಗಲಿ, ಆದರೆ ಅಗಳುಗಳೆಲ್ಲ ತೆಗೆದು ಹಾಕಬೇಕಂತಾರೆ ಅವ್ರಿಗೆ ನೋವಾಗಲ್ವಾ? ಇಷ್ಟೇ ನಮ್ಮ ಬಗ್ಗೆ ಕನ್ಸರ್ನ್. ನಮಗೆ ಬೇರೆಯವರ ಬಗ್ಗೆ ಕನ್ಸರ್ನ್. ಅವ್ರು ಕೆಲಸದವ್ರು ಫೈನ್, ಆದರೆ ಕೆಲಸದವ್ರು ಆದ ತಕ್ಷಣವೇ ಅವ್ರು ಯಾರೋ ನಮ್ಮ ಸೇವಕರಲ್ಲ. ಆ ಹೋಟೆಲಲ್ಲಿ ಅವ್ರು ಕೆಲಸದವ್ರು ಅಥವಾ ಆ ಅಕೇಶನ್ಗೆ ಅವ್ರು ಕೆಲಸದವ್ರು ಅಷ್ಟೇ. ಅಗೌರವದಲ್ಲಿ ಅವ್ರನ್ನ ನಡೆಸ್ಕೋಬಾರ್ದು. ಎದರಲ್ಲ ಕ್ಲೀನ್ ಮಾಡ್ತಾರೆ ಅನ್ನುವ ಮೆಂಟಾಲಿಟಿ ಅದು ಬರಬಾರ್ದು. ಈ ಸಣ್ಣ ಸಣ್ಣ ಗೆಸ್ಚರ್ಸೇ ನಮ್ಮನ್ನು ಎತ್ತರಕ್ಕೆ ತೊಗೊಂಡೋಗ್ಬೇಕು. ಖಂಡಿತ ಈ ರೀತಿಯಾದ ನಿಮ್ಮ ಆಲೋಚನೆಗಳೇ ನಿಮ್ಮನ್ನು ಎಲ್ಲರೂ ಪ್ರೀತಿಸೋ ಹಾಗೆ, ಆಧರಿಸೋ ಹಾಗೆ, ಆರಾಧಿಸೋ ಹಾಗೆ ಮಾಡಿದೆ. ಎಷ್ಟು ಜನ ಪ್ರತಿನಿತ್ಯ ಕೇಳ್ತಾರೆ ಅವ್ರ ಜೊತೆ ಒಂದು ಮಾತಾಡಬೇಕು, ಅವ್ರನ್ನ ಒಮ್ಮೆ ಭೇಟಿ ಮಾಡಬೇಕು, ಅವ್ರ ಜೊತೆ ಒಂದ್ಸತಿ ಮಾತಾಡಿಸ್ಕೊಡಿ ಅಂತ. ಯಾಕೆ ಇಷ್ಟು ಪ್ರೀತಿ ಮಾಡ್ತಾರಪ್ಪ ಅಂತ ಯೋಚನೆ ಮಾಡಿದ್ರೆ ಈ ರೀತಿಯ ನಿಮ್ಮ ಗೆಸ್ಚರ್ಸ್. ಎಸ್, ಅಗೇನ್ ಗೆಸ್ಚರ್ಸ್. ನನ್ನ ತಂದೆ ನಾ ಅಗಳೇನಾದರೂ ಚೆಲ್ಲಿದ್ರೆ ನಂಗೆ ಹೊಡೆಯೋರು. ಒಂದು ಸ್ಕೇಲ್ ಇಟ್ಕೊಂಡಿರೋರು. ಚೆಲ್ಲಿದ ತಕ್ಷಣ ಒಂದು ಬಿಡೋದು, ಒಂದು ಅಳು ಬರೋದು ಅಷ್ಟೇ. ಆದರೆ ನಾನು ತಪ್ಪು ಮಾಡೋಕ್ಕೆ ಹೋಗಲೇ ಇಲ್ಲ. ಅವ್ರು ಚೆಲ್ತಾ ಇರಲಿಲ್ಲ. ಅವರು ಯಾವಾಗಲೂ ಚೆಲ್ಲಿದ್ರೆ, ಸಪೋಸ್ ಕೆಳಗೆ ಬಿದ್ದಿದ್ದರೆ ಅದನ್ನ ತೆಗೆದು ಹಾಕ್ಕೊಳ್ಳೋರು. ಬಡಿಸೋವಾಗ ಏನಾದರೂ ಆಗಿಬಿಟ್ಟಿದ್ರೆ ಅದನ್ನ ತೆಗೆದು ಹಾಕ್ಕೊಳ್ಳೋರು. ನೆಲ ಕ್ಲೀನ್ ಇರೋದು, ಅದನ್ನ ತೆಗೆದು ಇಟ್ಕೊಳ್ಳೋರು. ಹೈಜೀನು ಅನ್ಹೈಜೀನು ಅಂತ ಆ ಥರ ನೋಡ್ತಾ ಇರಲಿಲ್ಲ. ಅದು ರೈತ ಬೆಳೆದಿದ್ದು, ದೇವರು ಕೊಟ್ಟಿದ್ದು. ಚೆಲ್ಲಬಾರ್ದು. ನಮ್ಮ ತಂದೆ ರೈತ, ನಮ್ಮದು ರೈತರ ಫ್ಯಾಮಿಲಿನೇ. ನನ್ನ ತಾತ ರೈತ. ಸೊ ಅವ್ರದ್ದು ವ್ಯವಸಾಯ ಎಲ್ಲ ಮಾಡೋರು, ಅವರೇ ಅಕ್ಕಿ ಬೆಳೆಯೋರು, ನನ್ನ ತಂದೆ ಕೂಡ ಬೆಳೆಯೋರು. ಸೊ ಆ ಕಷ್ಟನೂ ನೋಡಿದ್ದಾರೆ, ಹಾಗಾಗಿ ಅದ್ರ ಬಗ್ಗೆ ಗೌರವನೂ ಅಷ್ಟೇ ಇದೆ. ಒಂದು ಅಗಳ ಅಕ್ಕಿ ನಿನಗೆ ಬೇಡದೇ ಇರ್ಬೋದು, ಬೇರೆಯವ್ರಿಗೆ ಬೇಕು. ಸೊ ಹೀಗೆ ನನ್ನನ್ನು ಬಹಳ ಟಫ್ ಮಾಡಿದ್ರು. ನನಗೆ ಬಹಳ ಸೂಕ್ಷ್ಮತೆಯನ್ನು ತಂದದ್ದು ನಮ್ಮ ತಂದೆ. ಈಗ ನಾನು ಇದನ್ನ ಹೇಳಲಿಲ್ಲ ಅಂತ ಅಂದ್ಕೊಳ್ಳೋಣ, ಈ ತಪ್ಪುಗಳು ಯಾರಿಗೂ ಅನಿಸೋದೇ ಇಲ್ಲ. ಇದು ತಪ್ಪು ಅಂತಲೇ ಅನಿಸಲ್ಲ ಯಾರಿಗೂ. ಅಪ್ಬ್ರಿಂಗಿಂಗ್, ಪೇರೆಂಟಿಂಗ್ ಅಂತ ಹೇಳ್ತೀವಲ್ಲ, ಐ ಥಿಂಕ್ ನೀವು ಹೇಳೋದು ನೋಡಿದ್ರೆ ಯು ಹ್ಯಾವ್ ಗಾಟ್ ದ ಬೆಸ್ಟ್ ಆಫ್ ಇಟ್.
ಆ್ಯಂಡ್ ನೀವು ಕೂಡ ಒಂದು ಬೆಸ್ಟ್ ಪೇರೆಂಟ್ ಆಗಿ ಅದನ್ನೇ ನಾಟ್ ಅಂದರೆ ಪೇರೆಂಟ್ ಅಂದರೆ ನಾಟ್ ಜಸ್ಟ್ ಫಾರ್ ಯುವರ್ DNA ಕಿಡ್ಸ್ ಐ ಮೀನ್ ಟು ಸೇ. ಇನ್ನೊಂದು ಸಣ್ಣ ಗೆಸ್ಚರ್ ಇದರಲ್ಲೇ ಜೋಡಿಸ್ಬಿಡ್ತೀನಿ. ನಾನು ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಮನೆಯಲ್ಲಿರುವ 4-6 ಬಾಟ್ಲುಗಳಲ್ಲಿ ನೀರು ಇಟ್ಕೋತೀನಿ, ಒಂದು 4 ಬಾಟ್ಲ್ ಎಕ್ಸ್ಟ್ರಾ ಇಟ್ಕೋತೀನಿ ಟ್ರಾವೆಲ್ ಮಾಡಬೇಕಾದ್ರೆ. ಯಾಕೆಂದರೆ ಒಂದು ಬಾಟ್ಲ್ ನೀರಿಗೆ 20 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾ ಅಂತ ನಂಗೆ ಯಾವಾಗಲೂ ಅನಿಸಿದೆ. ಮನೇಲಿದೆ, ಮನೇಲಿ ಇಲ್ಲದೆ ಇದ್ದರೆ ಫೈನ್. ಈಗ ಯಾರ್ಯಾರು ನನ್ನ ಜೊತೇಲಿ ಬರೆದವರು, ನನ್ನ ಮಕ್ಕಳಿಂದ ಹಿಡಿದು ಅವ್ರು ಹೋದ ತಕ್ಷಣ ತುಂಬ ರಾಯಲ್ಲಾಗಿ ಒಂದು ಮನೇಲಿ ಹಿಡ್ಕೊಳ್ಳಲ್ಲ, ಆದರೆ ಅಲ್ಲಿ ಹೋಗ್ಬಿಟ್ಟು ಅವರು 20 ರೂಪಾಯಿ 30 ರೂಪಾಯಿ ಬಾಟ್ಲ್ ನೀರು ತಗೋತಾರೆ. ನಮ್ಮ ಮನೇಲಿ ಹಿಡ್ದಿರೋದು ಹೈಜೀನ್, ಅಲ್ಲಿ ಬಾಟ್ಲ್ ನೀರು 6 ತಿಂಗಳು ಕೆಳಗಿದ್ರೆ ನಾನು ಹೇಳೋದು ಈ ಥರ ಸಣ್ಣ ಸಣ್ಣ ಗೆಸ್ಚರ್ಸು ನನ್ನನ್ನು ಎಷ್ಟೋ ಸಲ ಜುಗ್ಗ ಅಂತಲೂ ಕರೆದಿದ್ದಾರೆ. ಆದರೆ ನಾವು ಖರ್ಚು ಮಾಡುವಷ್ಟು, ಅದರಲ್ಲೂ ಸಮಾಜಕ್ಕೆ ಖರ್ಚು ಮಾಡುವಷ್ಟು ಬಹುಶಃ ಯಾರೂ ಮಾಡಲಿಕ್ಕಾಗಲ್ಲ. ಆದರೆ ಹೀಗೆ ಗೆಸ್ಚರ್ಸಲ್ಲಿ ಉಳಿಸ್ಲಿಲ್ಲ ಅಂದರೆ ಒಂದು ಅಕೇಶನ್ನ ನಾನು ಹೇಳ್ತೀನಿ, ತುಂಬ ದೊಡ್ಡವನು ಕೂಡ ತುಂಬ ದೊಡ್ಡವರು ಹೇಗೆ ನಡ್ಕೋತಾರೆ ಅಂತ. ವಿರಾಟ್ ಕೊಹ್ಲಿ ಗ್ರೌಂಡಲ್ಲಿ ನೀರಿನ ಬಾಟ್ಲ್ ಬಿದ್ದಿರುತ್ತೆ, ಮ್ಯಾಚ್ ಮುಗ್ದೋಗುತ್ತೆ, ಅವನು ಹೋಗಿ ಎಲ್ಲ ನೀರಿನ ಬಾಟ್ಲ್ ಕಲೆಕ್ಟ್ ಮಾಡ್ತಾನೆ. ಒಂದು ಬಾಟ್ಲ್ ನೀರನ್ನು ಇನ್ನೊಂದು ಬಾಟ್ಲಿಗೆ ಸುರಿತಾ ಬರ್ತಾನೆ. ಆ ಬಾಟ್ಲ್ ತುಂಬಿಟ್ಟು ಚಿಕ್ಕದ ಬಾಟ್ಲು, ಖಾಲಿ ಆಗಿದ್ದ ಬಾಟ್ಲೆಲ್ಲ ಇನ್ನೊಂದು ಕಡೆ ಎಸಿತಾನೆ. ಅಷ್ಟು ಸೇವ್ ಮಾಡಬೇಕಾಗಿತ್ತು ಅವನು. ಅವನಿಗೆ ಬರೋ ಸಂಬಳದಲ್ಲಿ ಅಥವಾ ಅವನಿಗೆ ಬರೋವಂಥ ರೆಮ್ಯುನರೇಷನ್ನಲ್ಲಿ ಈ ಯಾವುದೋ 20 ರೂಪಾಯಿ ಬಾಟ್ಲ್ ಬಗ್ಗೆ ಕೇರ್ ಮಾಡೋ ಅವಶ್ಯಕತೆ ಇರಲಿಲ್ವಲ್ಲ. ಆದರೂ ಮಾಡಿದ್ದಾರೆ ಅಂದರೆ ಇದು ನನಗೆ ಇನ್ಸ್ಪಿರೇಷನ್. ಸೊ ಹೀಗೆ ಇನ್ಸ್ಪೈರ್ ಆಗ್ತಾ ಬಂದು ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಬಂದರೆ ಪ್ರತಿದಿನ ನಾವು ಬೆಳೀತಾ ಬರ್ತೀವಿ. ಸಣ್ಣ ಸಣ್ಣ ವಿಷಯಗಳಷ್ಟೇ. ಇದು ಯಾವುದೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲೋ ಅಥವಾ ಇದರಲ್ಲಿ MBA ಕ್ಲಾಸಸ್ಸಲ್ಲಿ ಹೇಳ್ಕೊಡಲ್ಲ. ಇದು ನಮಗೆ ಅನುಭವಕ್ಕೆ ಬರಬೇಕು, ಅಪ್ಪ ಅಮ್ಮನೇ ಹೇಳ್ಕೊಡ್ಬೇಕು. ಆ ಸ್ಥಾನಕ್ಕೆ ಇಲ್ಲದೆ ಇದ್ದರೆ ನನ್ನಂಥವ್ರು ಯಾರು ಹೇಳಲೇಬೇಕು. ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.